30 ಎಕರೆ ಲ್ಯಾಂಡ್ ಇದೆ. ಇದರಲ್ಲಿ 15 ಎಕರೆ ಅಡಿಕೆ ಮಧ್ಯ ಇಂಟರ್ ಕ್ರಾಪ್ ಆಗಿ ಕಾಫಿ ಮತ್ತು ಮೆಣಸು ಹಾಕಿದ್ದೀವಿ. ಮಲೆನಾಡಲ್ಲಿ ಏನು ಹೇಳ್ತಾರೆ, ನೀವು ಬಯಲುಸೀಮೆನಲ್ಲಿ ಒಳ್ಳೆ ಕ್ವಾಲಿಟಿ ಬರೋದಿಲ್ಲ, ಸಕ್ಸಸ್ ಆಗಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಬೆಳೆದಿದ್ದೀನಿ. ಆನಿಯಲ್ಲಿ ಅಡಿಕೆನಲ್ಲಿ 1,000 ದಿಂದ 1,500 ಬರುತ್ತೆ. 500 ರಿಂದ 700 ರೂಪಾಯಿ ಮೆಣಸಲ್ಲಿ ಬರುತ್ತೆ. ಕಾಫಿನಲ್ಲೂ ಅಷ್ಟೇ, ರೇಟು ಜಾಸ್ತಿ ಇದ್ರೂ ಮಾತ್ರ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಇದು 500 ರಿಂದ 1,000 ರೂಪಾಯಿ ಒಳಗೆ ಆದಾಯ ಇದೆ. ಬಯಲು ಸೀಮೆಯಲ್ಲಿ ಮಲೆನಾಡಿನಂಥ ತೋಟ, ಬಿಸಿಲ ನಾಡಿನಲ್ಲಿ ಸಮೃದ್ಧ ಕಾಫಿ, ಕಾಳು ಮೆಣಸು ಬೆಳೆ, 10 ಬೆಳೆಗಳು, ನಿರಂತರ ಆದಾಯ, ಸಮಗ್ರ ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಅಡಿಕೆ, ತೆಂಗಿನ ತೋಟಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದ್ದು, ಮುಖ್ಯ ಬೆಳೆಯೊಂದಿಗೆ ಹಲವು ಉಪಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಅಡಿಕೆಯೊಂದಿಗೆ ನೆರಳಿನಲ್ಲಿ ಉತ್ತಮವಾಗಿ ಬರುವ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೆಯುವ ಕಾಫಿಯನ್ನು ಬಯಲು ಸೀಮೆಯಲ್ಲಿ ಬೆಳೆಯುವುದಕ್ಕೆ ಪ್ರಯತ್ನಗಳು ಸಹ ಸಾಕಷ್ಟು ಕಡೆ ನಡೆದಿದೆ. ಹಲವು ರೈತರು ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಟೆನಾಡು ಚಿತ್ರದುರ್ಗದ ರೈತರೊಬ್ಬರು ಸಹ ಅಡಿಕೆ ತೋಟದಲ್ಲಿ ಕಾಫಿ, ಕಾಳು ಮೆಣಸು ಬೆಳೆದಿದ್ದು ಉತ್ತಮ ಇಳುವರಿ ಪಡಿತಾ ಇದ್ದಾರೆ. ಇಂದು ಬಯಲು ಸೀಮೆಯಲ್ಲಿ ಕಾಫಿ, ಕಾಳು ಮೆಣಸು ಬೆಳೆದಿರುವ ಈ ರೈತನ ಅನುಭವವನ್ನು ತಿಳಿಯೋಣ ಬನ್ನಿ. ಬಹುತೇಕ ರೈತರು ಸಾಮಾನ್ಯವಾಗಿ ಏಕಬೆಳೆ ಪದ್ಧತಿಯಲ್ಲಿಯೇ ಬೆಳೆ ಬೆಳೀತಿರ್ತಾರೆ. ಆದರೆ ಸಾಕಷ್ಟು ಸಂದರ್ಭಗಳಲ್ಲಿ ರೋಗ, ಕೀಟ ಬಾಧೆಯಿಂದ ಬೆಳೆ ನಾಶವಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಳೆ ಸಿಗದೇ ಇರುವ ಸಾಧ್ಯತೆಯೂ ಇರುತ್ತೆ. ಇವಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಏಕಬೆಳೆ ಪದ್ಧತಿಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತೆ. ಹಾಗಾಗಿ ಸಮಗ್ರ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಜಮೀನಿನಲ್ಲಿ ಬೆಳೆ ವೈವಿಧ್ಯತೆಯನ್ನು ಕಾಪಾಡಬಹುದು ಮತ್ತು ಕಡಿಮೆ ಜಾಗದಲ್ಲಿ ವಿವಿಧ ಬೆಳೆಗಳಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದ ಪ್ರಗತಿಪರ ರೈತರಾದ ಹೊಸಮನಿ ತಿಪ್ಪೇಸ್ವಾಮಿ ಅವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಮಲೆನಾಡಿನಲ್ಲಿ ಕಾಣುವಂತಹ ತೋಟವನ್ನ ಬೆಳೆಸಿದ್ದಾರೆ. ತಿಪ್ಪೇಸ್ವಾಮಿ ಅವರಿಗೆ 30 ಎಕರೆ ಜಮೀನಿದ್ದು, ಈ ಜಮೀನು ಪಾಳು ಬಿದ್ದಿತ್ತು. ಇದನ್ನ ಕೃಷಿ ಯೋಗ್ಯವಾಗಿಸಿ ಕೆಲವೊಂದು ಬೆಳೆಗಳನ್ನ ಬೆಳೆದಿದ್ರು. ಆದ್ರೆ ಅದರಲ್ಲಿ ಹೆಚ್ಚಿನ ಲಾಭ ಬರಲಿಲ್ಲ. ಹಾಗಾಗಿ ಇವರು ಅಡಿಕೆ, ಬಾಳೆ ಬೆಳೆದಿದ್ರು. ಆ ಬಳಿಕ ತಿಪ್ಪೇಸ್ವಾಮಿ ಅವರು ಅದರಲ್ಲಿ 15 ಎಕರೆಯಲ್ಲಿ ಅಡಿಕೆ ತೋಟದಲ್ಲಿ ಕಾಫಿ ಮತ್ತು ಕಾಳು ಮೆಣಸನ್ನ ಬೆಳೆಸಿದ್ದು, ಈಗ ಮಲೆನಾಡಿನಲ್ಲಿ ಬೆಳೆಯುವ ಈ ಬೆಳೆಗಳು ಇವರ ತೋಟದಲ್ಲಿ ಉತ್ತಮವಾಗಿ ಬೆಳೆದಿವೆ. ಈ ಲ್ಯಾಂಡನ್ನು ಭಾರಿ ವೇಸ್ಟ್ ಇತ್ತು. ಕಲ್ಲು ಮುಳ್ಳುಗಳಿಂದ ವ್ಯವಸಾಯಕ್ಕೆ ಕೂಡ ಉಪಯೋಗ ಆಗ್ತಿರಲಿಲ್ಲ. ಅದನ್ನು ಅಂದಾಜು ಮಾಡಿಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಕನ್ವರ್ಷನ್ ಮಾಡಿದೆ. ಅದರಿಂದ ಏನು ಅನುಕೂಲ ಆಗಲಿಲ್ಲ. ಇದರಲ್ಲಿ ಏನಾದರೂ ಡೆವಲಪ್ ಮಾಡಬೇಕು ಅಂತೇಳಿ ಮಾಡಿದೆ. ಅಗ್ರಿಕಲ್ಚರಲ್ಲಿ ಏನಷ್ಟು ಅನುಕೂಲತೆಗಳು ಕಾಣಲಿಲ್ಲ. ನೆಕ್ಸ್ಟು ಹಿಂಗೆ ಅಡಿಕೆ ಮತ್ತು ಬಾಳೆ ಹಾಕಿದೆ, ಮತ್ತು ದಾಳಿಂಬರೆ ಹಾಕಿದೆ. ಅವು ಎಲ್ಲ ಸ್ವಲ್ಪ ಚೆನ್ನಾಗೇ ಆಯಿತು. ಆದರೆ ಒಂದು ಯೋಚನೆಗಳು ಬಂದು, ಸಕಲೇಶ್ಪುರ, ಮಲ್ನಾಡು ಆ ಕಡೆ ಎಲ್ಲ ಒಂದು ರೌಂಡ್ ಹೊಡೆದಾಗ ನಮ್ಮ ಬ್ರದರು ಅಲ್ಲೆಲ್ಲ ಹಿಂಗೆ ಬೆಳೀತಾರೆ, ನಮ್ಮ ಕಡೆ ಯಾಕೆ ಬೆಳಿಬಾರ್ದು ಅನ್ನೋ ಒಂದು ವಿಚಾರ ಹೇಳಿದಾಗ ನಾನು ಒಂದು ಸಾರಿ ಹೋಗಿ ನೀರಿನಳ್ಳಿ ಸೀತಾರಾಮರ ಗಿಡನ ಪರಿಚಯ ಮಾಡ್ಕೊಂಡ್ವಿ. ಅವ್ರ ತೋಟ ಎಲ್ಲ ತೋರಿಸಿದ್ರು. ನಿಮ್ಮಲ್ಲೂ ಬೆಳೀರಿ, ಈಗ ಪ್ರಯತ್ನ ಪಡಬೇಕು, ಹಿಂಗೆ ಇದ್ದರೆ ತೊಂದರೆ ಎಲ್ಲ ರೈತರಿಗೆ. ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಮಾಡಿ, ಏನು ಹೆಚ್ಚಿನ ಖರ್ಚು ಬರಲ್ಲ, ಒಂದು ಇದರಲ್ಲೇ ಬರುತ್ತೆ ಅಂತ ಒಂದು ಇನ್ಸ್ಪಿರೇಷನ್ ಕೊಟ್ಟರು. ಅವರಲ್ಲಿ ತೋಟಗಳು ಎಲ್ಲ ನೋಡಿದಾಗ ನಾವು ನಮ್ಮಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು, ನಮ್ಮಲ್ಲಿ ಬೇಸಿಕ್ ಎಲ್ಲ ಇದೆ. ಬಟ್ ಬಯಲು ಸೀಮೆನಲ್ಲಿ
ಇದು ಅಭಿವೃದ್ಧಿ ಆಗೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಆದರೂ ನಾವು ಪ್ರಯತ್ನ ಪಡೆದಿದ್ರೆ ಯಾವತ್ತೂ ಸಕ್ಸಸ್ ಆಗಲ್ಲ ಅಂತೇಳಿ ಪ್ರಯತ್ನ ಪಟ್ವಿ. ಅದರಂತೆ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಆಯಿತು. ನಮ್ಮಲ್ಲಿ ಇದು ಹೆಚ್ಚು ಕಮ್ಮಿ 30 ಎಕರೆ ಲ್ಯಾಂಡ್ ಇದೆ. ಇದರಲ್ಲಿ 15 ಎಕರೆ ಕಾಫಿ ಮತ್ತು ಅಡಿಕೆ ಮಧ್ಯ ಇಂಟರ್ ಕ್ರಾಪ್ ಆಗಿ ಕಾಫಿ ಮತ್ತು ಮೆಣಸು ಹಾಕಿದ್ದೀವಿ. ಈಗ 3 ವರ್ಷ ಆಗಿದೆ ಸರ್ ಇದೆಲ್ಲ ಹಾಕಿ. ಕಾಫಿ ಬೆಳೆಯನ್ನ ಉತ್ತಮವಾಗಿ ಬೆಳಿಬೇಕೆಂದರೆ ಮಳೆ, ಉಷ್ಣಾಂಶ ಮತ್ತು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಮುಖ್ಯವಾಗುತ್ತೆ. ಹಾಗಾಗಿ ಮಲೆನಾಡು ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಾಫಿ ಬೇಸಾಯವನ್ನ ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸಾಂಪ್ರದಾಯಿಕ ಪ್ರದೇಶಗಳನ್ನು ಹೊರತುಪಡಿಸಿ ಬಯಲು ಸೀಮೆಯ ಪ್ರದೇಶಗಳಲ್ಲೂ ಕಾಫಿ ಬೆಳೆಯಲಾಗ್ತಾ ಇದೆ. ಬಯಲು ಸೀಮೆಯಲ್ಲಿ ಕಾಫಿ ಬೆಳೆಯಲು ಸೂಕ್ತವಾದ ವಾತಾವರಣ ಮತ್ತು ನೀರು ಹೊಂದಿರುವ ಕೆಲವು ರೈತರು ಕಾಫಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಇನ್ನು ನಮ್ಮ ಪ್ರದೇಶದಲ್ಲಿ ತಾಪಮಾನ ಬೇಸಿಗೆಯಲ್ಲಿ 35ರಿಂದ 40 ಡಿಗ್ರಿವರೆಗೂ ಇರುತ್ತೆ. ಮಲೆನಾಡಿಗೆ ಹೋಲಿಸಿದ್ರೆ ಇಲ್ಲಿ ಬಿಸಿ ವಾತಾವರಣ ಇದೆ. ಆದರೆ ಅಡಿಕೆ ತೋಟದಲ್ಲಿ ನಾವು ಕಾಫಿ ಬೆಳೆದಿರೋದ್ರಿಂದ ತಾಪಮಾನದ ಪ್ರಭಾವ ಕಾಫಿ ಮತ್ತು ಕಾಳು ಮೆಣಸಿನ ಮೇಲೆ ಅಷ್ಟಾಗಿ ಕಾಡ್ತಾ ಇಲ್ಲ. ಇದರಿಂದ ಕಾಫಿ ಮತ್ತು ಕಾಳು ಮೆಣಸು ಬೆಳೆ ಉತ್ತಮವಾಗಿ ಬಂದಿವೆ ಅಂತಾರೆ ತಿಪ್ಪೇಸ್ವಾಮಿಯವರು. ನಮ್ಮ ಏರಿಯಾ ಎಲ್ಲ ಬಯಲುಸೀಮೆ. ಇಲ್ಲಿ ಬಿಸಿಲು ಜಾಸ್ತಿ, ಮಣ್ಣು ಬಂದು ಕೆಂಪು ಮಿಶ್ರಿತ ಮಣ್ಣು. ವೆದರ್ ಬಂದು ಇಲ್ಲಿ ಸ್ವಲ್ಪ 35 ಡಿಗ್ರಿಯಿಂದ 40 ಡಿಗ್ರಿವರೆಗೂ ನಮ್ಮ ಏರಿಯಾ ಇರುತ್ತೆ. ನಾರ್ಮಲ್ಲು 30ರಿಂದ 35 ಇರುತ್ತೆ ಟೆಂಪ್ರೇಚರ್ ಏರಿಯಾನೇ. ಬಟ್ ಮಲೆನಾಡಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹಾಟ್ ಪೊಸಿಷನ್ನಲ್ಲೇ ಇದೆ. ಇದು ಕಾಫಿ ಮೇಲೆ ಎಫೆಕ್ಟ್ ಅನ್ನೋದ್ರ ಬಗ್ಗೆ ನಮ್ಮದು ಡೈರೆಕ್ಟ್ ಅಪ್ಲಿಕೇಶನ್ ಇಲ್ಲ. ನಾವು ಇಂಟರ್ ಕ್ರಾಪ್ ಎಲ್ಲ ಮಾಡಿರೋದ್ರಿಂದ ಅಡಿಕೆ ತೋಟದ ನೆರಳಲ್ಲಿ ಬೆಳೆದಿದ್ದೀವಿ. ಬೇರೆ ಮಲೆನಾಡಲ್ಲೆಲ್ಲ ಇದು ಸಿಲ್ವರ್ ಏಕೋ ಇದುಗಳು ಮಧ್ಯ ಬೆಳೀತಾರೆ. ಅಲ್ಲಿ ಸ್ವಲ್ಪ ಮಳೆಗಾಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನು ಸಮಸ್ಯೆ ಆಗಲ್ಲ. ಈ ನೆರಳಲ್ಲೇ ಬೆಳೆದಿರೋದ್ರಿಂದ ಏನು ಅಂತ ವ್ಯತ್ಯಾಸ ಕಾಡ್ತಾ ಇಲ್ಲ. ಬೈಲಲ್ಲಿ ಹಾಕಿದ್ರೆ ಬರೋದಿಲ್ಲ ಅನ್ನೋದು ಒಂದು ಅನಿಸಿಕೆ. ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ಕಾಫಿಯನ್ನ ಬೆಳೆಸಿದ್ದೀವಿ. ಹಾಗಾಗಿ 8x8 ಅಂತರ ನೀಡಿ ಕಾಫಿ ಗಿಡಗಳನ್ನ ನಾಟಿ ಮಾಡಿದ್ದೀವಿ. ಅಡಿಕೆ ಗಿಡಗಳಿಗೆ ಕಾಳು ಮೆಣಸನ್ನ ಹಬ್ಬಿಸಿದ್ದೀವಿ. ಕಾಫಿ ನಾಟಿ ಬಳಿಕ ಗಿಡಗಳ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಬೇಕು. ಗಿಡಗಳನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿದ್ರೆ 3ನೇ ವರ್ಷದಿಂದ ಇಳುವರಿ ಆರಂಭವಾಗುತ್ತೆ. ಇದು ಸಕಲೇಶ್ವರಪುರ ಏರಿಯಾ, ಕೊಪ್ಪ ಏರಿಯಾದಲ್ಲಿ ಒಂದು ನರ್ಸರಿನಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದೀವಿ. ಹಾಕಿ 2 ವರ್ಷ ಆಯಿತು. ಇದು 3ನೇ ವರ್ಷ ನಡೀತಾ ಇದೆ. ಒಳ್ಳೆ ಇಳುವರಿನೂ ಬಂದಿದೆ. ಇಳುವರಿ ಅಂದರೆ ಸ್ಟಾರ್ಟ್ ಆಗಿದೆ. ಇದು ನಮ್ಮದು ನಾಟಿ ಮಾಡೋದು ಇದು 8x8 ಮಾಡಿದ್ದೀವಿ. ನಮ್ಮದು ಪ್ಲೇಸಿಂಗ್ ಇದ್ದಿದ್ದೆ ಅಷ್ಟು. ಅಡಿಕೆ ಮಧ್ಯ ಇಂಟರ್ ಕ್ರಾಪ್ ಥರ ಮಾಡಿದಾಗಿಂದ ಅದೇ ಡಿಸ್ಟೆನ್ಸ್ 8x8. ಆಮೇಲೆ ಒಂದು ಅಡಿಕೆ ಮರಕ್ಕೆ ಒಂದು ಮೆಣಸಿಂದು ಸಸಿನ ನಾಟಿ ಮಾಡಿದ್ದೀವಿ. ಅದು ಬಣ್ಣ ಅದು ಮಾಡೋದು ಏನಿಲ್ಲ, ಮಾಮೂಲು ಬಿಟ್ಟು ತೆಗೆಯೋದು ಕಾಫಿಗೆ 1.5 ಅದರಲ್ಲಿ ಅಡಿಕೆ ತೋಟದ ಮಧ್ಯೆ ನಮ್ಮಲ್ಲಿ ನಾಟಿ ಮಾಡಿದ್ದೀವಿ. ಅದನ್ನ ಕಳೆ ನಿಯಂತ್ರಣಕ್ಕೆ ಏನು ಅದಕ್ಕೇನು ಪರ್ಟಿಕ್ಯುಲರ್ ಕೆಮಿಕಲ್ಸ್ ಏನಿಲ್ಲ. ನಾವು ವೀಡ್ ಕಟ್ಟರಿಂದ ಎಲ್ಲ ಮಾಡ್ಕೊಂಡಿದ್ದೀವಿ. ಗುಂಡಿ ತೆಗೆದು ಗುಂಡಿನಲ್ಲಿ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನಾಟಿ ಮಾಡಿದ್ದೀವಿ. ಅದೇ ಥರ ಮೆಣಸು ಅಷ್ಟೇ. ಒಂದು ಅಡಿಕೆ ಮರದ ಬಡ್ಡಲ್ಲಿ ಒಂದು ಅರ್ಧ ಅಡಿ ಗಾತ ತೆಗೆದ್ಬಿಟ್ಟು ಅದಕ್ಕೂ ಮಣ್ಣು ಗೊಬ್ಬರ ತುಂಬಿಸಿ ಅದು ನಾಟಿ ಮಾಡಿದ್ದೀವಿ. ಅದಕ್ಕೊಂದು ಸ್ವಲ್ಪ ಮಲ್ಚಿಂಗ್ ಅಂತೇಳಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ದಂಗೆ ಇಟ್ಟಿದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಕಾಫಿ ನಾಟಿ ಮಾಡಿದ ಮೇಲೆ ಅದು ಮಾಮೂಲು ಒಂದು 6 ತಿಂಗಳು ನ್ಯಾಚುರಲ್ಲಾಗಿ ನೀರು ಬಿಟ್ಕೊಂಡು ಮಲ್ಚಿಂಗ್ ಮಾಡ್ಕೊತ ಬೆಳೆಸ್ಕೊತ ಬರ್ತೀವಿ. ಆಮೇಲೆ ಆಲ್-19 ಈ ಥರ ಯೂರಿಯಾ ಸ್ವಲ್ಪ ಇದು ಅಂತೇಳಿ 100-150 ಗ್ರಾಮ್ ಥರ ಮೆನ್ಯೂರ್ ಕೊಡ್ತೀವಿ. 6 ತಿಂಗಳಿಗೆ ಒಂದು ಸಾರಿ ದನದ ಗೊಬ್ಬರ ಮತ್ತು ಬೇವಿನ ಹಿಂಡಿ, ಆಮೇಲೆ ಎರೆಹುಳದ ಗೊಬ್ಬರ ಆ ಥರ ಕೊಟ್ಟು, ಮಾಮೂಲು ಬೇರೆ ಪ್ಲಾಂಟ್ಸ್ಗೆ ಯಾವ ಥರ ಕೊಡ್ತೀವೋ ಅದೇ ಥರನೇ ಕೊಟ್ಟು ಬೆಳೆಸಿದ್ದೀವಿ. 1 ವರ್ಷ 2 ವರ್ಷದವರೆಗೂ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. 2ನೇ ವರ್ಷ ಆದಮೇಲೆ ಅದಕ್ಕೆ ಸಪ್ರೇಟ್ ಸ್ಪ್ರೇಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಏನು ಬೇಕೋ ಅವನ್ನೆಲ್ಲ ನಾವು ಕೊಡಬೇಕಾಗುತ್ತೆ. ಅಷ್ಟೆಲ್ಲ ಕೊಟ್ಟಮೇಲೆ 3 ವರ್ಷ ಆದಮೇಲೆ ಅದು ಇಳುವರಿ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಫ್ಲವರ್ ಸ್ಟಾರ್ಟ್ ಆದಮೇಲೆ 7 ತಿಂಗಳಿಗೆ ಕಾಫಿ ಹಾರ್ವೆಸ್ಟಿಂಗ್ ಬರುತ್ತೆ. ಅದೇ ಥರ ಮೆಣಸು ಸಮೇತ ಪ್ರೊಸೆಸ್. ತಿಪ್ಪೇಸ್ವಾಮಿಯವರು 3 ವರ್ಷದ ಹಿಂದೆ ಕಾಫಿ ಮತ್ತು ಕಾಳು ಮೆಣಸನ್ನು ನಾಟಿ ಮಾಡಿದರು. ಕೇವಲ 3 ವರ್ಷಗಳಲ್ಲೇ 2 ಬೆಳೆಗಳು ಉತ್ತಮವಾಗಿ ಬೆಳೆದಿದ್ದು ಫಸಲನ್ನು ಕೊಡ್ತಾ ಇದೆ. ಇವರು ತಮ್ಮ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡ್ತಿದ್ದಾರೆ, ಅದಕ್ಕಾಗಿ ಅವರು ಅನುಸರಿಸ್ತಾ ಇರುವ ವಿಶಿಷ್ಟ ವಿಧಾನ ಯಾವುದು ಅನ್ನೋ ಮಾಹಿತಿಯನ್ನು ತಿಳಿಯೋಣ ಬನ್ನಿ.
ತಿಪ್ಪೇಸ್ವಾಮಿ ಅವರು ರಾಸಾಯನಿಕ ವಿಧಾನದೊಂದಿಗೆ ಸಾವಯವ ವಿಧಾನದಲ್ಲೂ ತೋಟದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು 75% ಸಾವಯವ ಮತ್ತು 25% ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಾರೆ. ಸಾವಯವ ವಿಧಾನದಲ್ಲಿ ತೋಟದ ನಿರ್ವಹಣೆ ಮಾಡಲೆಂದೇ 35 ಹಸು ಮತ್ತು ಎಮ್ಮೆಗಳನ್ನ ಸಾಕಿದ್ದಾರೆ. ವಿಶೇಷ ಎಂದರೆ ಇವುಗಳಿಂದ ಇವರು ಹಾಲನ್ನ ಪಡೆಯೋದಿಲ್ಲ, ಕೇವಲ ಸಗಣಿ ಮತ್ತು ಗಂಜಲದ ಉದ್ದೇಶಕ್ಕಾಗಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಜಾನುವಾರುಗಳಿಂದ ಸಿಗುವ ಸಗಣಿ ಮತ್ತು ಗಂಜಲವನ್ನ ಜೀವಾಮೃತ ತಯಾರಿಸಲು ಹಾಗೂ ಸಗಣಿಯ ಸ್ಲರಿ ತಯಾರಿಸಲು ಬಳಸ್ತಾ ಇದ್ದಾರೆ. ಇವರು ದೊಡ್ಡ ಪ್ರಮಾಣದಲ್ಲಿ ಜೀವಾಮೃತ ಮತ್ತು ಸಗಣಿ ಸ್ಲರಿಯನ್ನ ತಯಾರಿಸಿ ಅದನ್ನ ನೀರಿನ ಜೊತೆಯಲ್ಲಿಯೇ ತೋಟಕ್ಕೆ ನೀಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿಯೇ ತೋಟದಲ್ಲಿ ಡಯಾಂಚ, ಅಲಸಂದೆ, ಹುರುಳಿ ಸೇರಿದಂತೆ ಹಲವು ದ್ವಿದಳ ಧಾನ್ಯಗಳ ಬೆಳೆಯನ್ನ ಹಸಿರೆಲೆ ಗೊಬ್ಬರವಾಗಿ ಬೆಳೆಸಿದ್ದಾರೆ. ಹಸಿರೆಲೆ ಗೊಬ್ಬರದ ಬೆಳೆಯನ್ನ ಕತ್ತರಿಸಿ ತೋಟದಲ್ಲಿಯೇ ಗೊಬ್ಬರವಾಗಿಸ್ತಾ ಇದ್ದಾರೆ. ಈ ವಿಧಾನಗಳ ಮೂಲಕ ಇವರು ತಮ್ಮ ತೋಟದ ಪೋಷಕಾಂಶ ನಿರ್ವಹಣೆ ಮಾಡಿಕೊಳ್ತಾ ಇದ್ದಾರೆ. ಸಾವಯವ ಕೃಷಿ 75% ಮಾಡ್ತಾರೆ, 25% ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇದೆ. ಸಾವಯವ ಅಂತಂದ್ರೆ ದನದ ಶೆಡ್ ಇದೆ, ಅದರಿಂದ ಸ್ಲರಿ ಬರುತ್ತೆ. ಆ ಸ್ಲರಿಗೆ ಜೀವಾಮೃತ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದೀವಿ. ಮತ್ತೆ ಇನ್ನ ಒಂದು ಪಾರ್ಟ್ ಅಲ್ಲಿ ಗ್ರೀನ್ ಮೆನ್ಯೂರ್ ಮಾಡ್ತೇವೆ. ಅಳಸಂದಿ, ಉಳ್ಳಿ, ಡೆಯಾಂಚ, ಸೆಣಬು ಅವನ್ನೆಲ್ಲ ಹಾಕ್ಬಿಟ್ಟು ಗ್ರೀನ್ ಮೆನ್ಯೂರ್ ತರ ಮಾಡಿ ಅದ್ರ ಮೇಲೆ ಅದನ್ನ ಕಟಾವ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಅದಕ್ಕೆ ನಾವು ಜೀವಾಮೃತ ಮತ್ತೆ ಸ್ಲರಿ ನೀರನ್ನ ಅಪ್ಲೈ ಮಾಡ್ತೇವೆ. ಅದು ಸಾವಯವವಾಗಿ ಕನ್ವರ್ಷನ್ ಆಗುತ್ತೆ. ಜೇನು ಸಾಕಣೆ ಇನ್ನು ಹೊಸದಾಗಿ ಹಾಕಿದೀವಿ. ವಿಶೇಷವಾಗಿ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದರಿಂದ ಒಂದು ಡಿಫೆಕ್ಟ್ ಇದೆ. ನಮ್ಮಲ್ಲಿ ಪ್ಲಾಂಟ್ಸ್ಗಳು ಇರೋದ್ರಿಂದ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಅವು ಎಲ್ಲ ಸತ್ತೋಗ್ಬಿಡ್ತವೆ. ಹಾಗಾಗಿ ಅದನ್ನ ಮಾಡೋದಕ್ಕೆ ಇನ್ನೂ ಪರ್ಫೆಕ್ಟ್ ಗೈಡ್ಲೈನ್ಸ್ ಇಲ್ಲ, ಇನ್ನೂ ಅಷ್ಟೊಂದು ಮುಂದುವರೆದಿಲ್ಲ ಅದ್ರ ಬಗ್ಗೆ. ಕಾಫಿಗೆ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ಕಾಡುತ್ತವೆ. ಅದರಲ್ಲೂ ಹವಾಮಾನ ವೈಪರೀತ್ಯದಿಂದ ಅನಿಯಮಿತ ಮಳೆಯಿಂದಾಗಿ ರೋಗ ಮತ್ತು ಕೀಟ ಬಾಧೆ ಹೆಚ್ಚುತ್ತಲೇ ಇದೆ. ಇನ್ನು ಕಾಫಿಯಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಕೀಟಗಳು ಯಾವುವು ಅಂತ ನೋಡುವುದಾದ್ರೆ, ಪ್ರಮುಖ ರೋಗ ಕೀಟಗಳು: ಕಾಂಡ ಮತ್ತು ಬೇರಿನ ಹಿಟ್ಟು ತಿಗಣೆ. ಹಾನಿಯ ಲಕ್ಷಣಗಳು: ಕಾಂಡ ಮತ್ತು ಬೇರಿನ ಮೇಲೆ ಬಿಳಿ ಹಿಟ್ಟು ತಿಗಣೆ ಗುಂಪಿನಲ್ಲಿರುತ್ತೆ. ಆ ಭಾಗಗಳಿಂದ ರಸ ಹೀರೋದ್ರಿಂದ ಗಿಡಗಳು ಒಣಗುತ್ತೆ. ಕಂಬಳಿ ಹುಳು. ಹಾನಿಯ ಲಕ್ಷಣಗಳು: ದೇಹದ ತುಂಬಾ ಸಣ್ಣ ಸಣ್ಣ ಕೂದಲುಗಳಿರುವ ಮರಿಹುಳುಗಳು ಎಲೆಗಳನ್ನ ತಿಂದು ನಾಶ ಮಾಡುತ್ತೆ. ಹಸಿರು ತಿಗಣೆ. ಹಾನಿಯ ಲಕ್ಷಣಗಳು: ಪ್ರೌಢ ತಿಗಣೆಗಳು ಎಲೆಗಳು ಮತ್ತು ಎಳೆಯ ರೆಂಬೆಗಳಿಂದ ರಸ ಹೀರುತ್ತೆ. ಇಂತಹ ಭಾಗಗಳಲ್ಲಿ ಕಂದು ಚುಕ್ಕೆಗಳಾಗುತ್ತೆ. ನಂತರ ಎಲೆ ಮತ್ತು ರೆಂಬೆ ಒಣಗುತ್ತೆ. ಬಿಳಿ ಕಾಂಡ ಕೊರೆಯುವ ಹುಳು. ಹಾನಿಯ ಲಕ್ಷಣಗಳು: ಮರಿಹುಳುಗಳು ಕಾಂಡದ ಒಳಗೆ ಹೋಗಿ ಒಳಭಾಗವನ್ನ ತಿನ್ನುತ್ತೆ. ಮರಿಹುಳು ಒಳ ಹೋದ ಭಾಗ ದಪ್ಪ ಆಗುತ್ತೆ. ಹಾನಿಗೊಳಗಾದ ಗಿಡದ ಎಲೆಗಳು ಹಳದಿಯಾಗಿ ನಂತರ ಒಣಗುತ್ತೆ. ಬಾಧೆಗೊಳಗಾದ ಕಾಂಡದ ಒಳಭಾಗದಲ್ಲಿ ಮರಿಗಳ ಗೂಡುಗಳನ್ನ ಕಾಣಬಹುದು. ರಂಧ್ರ ಮಾಡುವ ಹುಳು. ಹಾನಿಯ ಲಕ್ಷಣಗಳು: ಮರಿಹುಳುಗಳು ಮತ್ತು ದುಂಬಿಗಳು ಎಳೆ ರೆಂಬೆಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡುತ್ತವೆ. ಬಾಧೆಗೊಳಗಾದ ರೆಂಬೆಗಳು ಒಣಗುತ್ತೆ. ಕಾಯಿ ಕೊರೆಯುವ ಹುಳು. ಹಾನಿಯ ಲಕ್ಷಣಗಳು: ಮರಿಹುಳುಗಳು ಬೀಜದ ಒಳ ಸೇರಿ ತಿರುಳನ್ನ ತಿನ್ನುತ್ತೆ. ಬೀಜಗಳ ಮೇಲೆ ಸಣ್ಣ ರಂಧ್ರಗಳಿರುತ್ತೆ ಮತ್ತು ಹಾನಿಗೊಳಗಾದ ಬೀಜಗಳು ಉದುರುತ್ತೆ. ತುಕ್ಕು ರೋಗ. ಹಾನಿಯ ಲಕ್ಷಣಗಳು: ಎಳೆಯ ಎಲೆಗಳ ತಳಭಾಗದಲ್ಲಿ ಕಿತ್ತಳೆ ಬಣ್ಣದ ಉಂಗುರಾಕಾರದ ಚುಕ್ಕೆಗಳು ಉಬ್ಬಿದಂತೆ ಕಂಡುಬಂದು ಇವು ಕಂದು ಬಣ್ಣಕ್ಕೆ ತಿರುಗಿ ಧೂಳಿನಿಂದ ತುಂಬಿರುತ್ತೆ. ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಉದುರುತ್ತೆ. ಕಾಯಿಗಳ ಮೇಲೂ ತುಕ್ಕು ರೋಗದ ಚಿಹ್ನೆಗಳು ಕಂಡುಬರುತ್ತೆ. ರೋಗ ಬಾಧೆಗೆ ತುತ್ತಾದ ಗಿಡದಲ್ಲಿ ಇಳುವರಿ ಕಡಿಮೆಯಾಗುತ್ತೆ. ಅಂತ್ರಾಕ್ನೋಸ್ ಅಥವಾ ಚಿಬ್ಬು ರೋಗ. ಹಾನಿಯ ಲಕ್ಷಣಗಳು: ಎಲೆಗಳಲ್ಲಿ ಕಂದು ಮಿಶ್ರಿತ ಕಪ್ಪು ಚುಕ್ಕೆ ಕಂಡುಬಂದು ಎಲೆಗಳ ಮೇಲೆಲ್ಲ ಹರಡಿ ಎಲೆ ಒಣಗುವಂತೆ ಮಾಡುತ್ತೆ. ಟೊಂಗೆಗಳ ತುದಿಗಳು ಒಣಗಿ ಸಾಯುತ್ತೆ. ಗಿಡದ ಬೆಳವಣಿಗೆ ಮತ್ತು ಇಳುವರಿ ಕುಂಠಿತವಾಗುತ್ತೆ. ಸಸಿ ಕೊಳೆಯುವ ರೋಗ. ಹಾನಿಯ ಲಕ್ಷಣಗಳು: ಸಸಿ ಮಡಿಗಳಲ್ಲಿ ಸಸಿಗಳ ಎಲೆಗಳು ಹಳದಿಯಾಗಿ ಬೇರು ಕಪ್ಪಾಗಿ ಸಸಿಗಳು ಕೊಳೆಯಲು ಪ್ರಾರಂಭಿಸುತ್ತೆ. ಜೌಗು ಪ್ರದೇಶ ಅಥವಾ ಹೆಚ್ಚು ಮಳೆಯಾದ ವಾತಾವರಣದಲ್ಲಿ ಈ ರೋಗ ಬಾಧೆ ಹೆಚ್ಚು. ಕಾಫಿ ಜೊತೆಯಲ್ಲಿಯೇ ಕಾಳು ಮೆಣಸಿನಲ್ಲೂ ಹಲವು ರೋಗ ಮತ್ತು ಕೀಟಗಳು ಕಾಣಿಸಿಕೊಳ್ಳುತ್ತೆ. ಇವುಗಳಲ್ಲಿ ಪ್ರಮುಖವಾದ ರೋಗ ಮತ್ತು ಕೀಟಗಳೆಂದರೆ: ಕಾಳು ಮೆಣಸಿನ ಪ್ರಮುಖ ರೋಗ ಕೀಟಗಳು.
ಚಿಕ್ಕಟದುಂಬಿ, ಹಿಟ್ಟು ತಿಗಣೆ, ಥ್ರಿಪ್ಸ್ ನುಸಿ, ಕಾಂಡ ಕೊರೆಯುವ ಹುಳು, ಜೇಡನುಸಿ. ರೋಗಗಳು: ಚಿಬ್ಬು ರೋಗ, ಕಪ್ಪು ಕೊಳೆ ರೋಗ ಮತ್ತು ಶೀಘ್ರ ಸೊರಗು ರೋಗ, ನಿಧಾನ ಸೊರಗು ರೋಗ. ನಮ್ಮ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಕಾಫಿ ಮತ್ತು ಕಾಳು ಮೆಣಸನ್ನ ಬೆಳೆಸಿದ್ದೀವಿ. ಹಾಗಾಗಿ ಕಾಫಿ ಮತ್ತು ಕಾಳು ಮೆಣಸಿನ ಬೆಳೆಯಲ್ಲಿ ರೋಗ ಮತ್ತು ಕೀಟ ಬಾಧೆಗಳು ಅಷ್ಟಾಗಿ ಕಾಡ್ತಾ ಇಲ್ಲ. ಥ್ರಿಪ್ಸ್ ಮತ್ತು ಮೈಟ್ಸ್ ಮಾತ್ರ ಕಾಣಿಸಿಕೊಳ್ತಾ ಇದ್ದು ಅವುಗಳ ನಿರ್ವಹಣೆಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತಾರೆ ತಿಪ್ಪೇಸ್ವಾಮಿಯವರು. ನಮ್ಮಲ್ಲಿ ಹೊಸ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದ ವಿಶೇಷವಾದ ಕಾಯಿಲೆಗಳು, ರೋಗಗಳು ಏನು ಬಂದಿಲ್ಲ. ನಾರ್ಮಲ್ ಥ್ರಿಪ್ಸು, ಮೈಟ್ಸು ಇವೆಲ್ಲ ಬರ್ತಾ ಇದೆ. ಅವಕ್ಕೆಲ್ಲ ನಾರ್ಮಲಾಗಿ ಸ್ಪ್ರೇಗಳು ಏನಿದಾವೆ ರೆಗ್ಯುಲರ್ ಎಲ್ಲ ಪ್ಲಾಂಟ್ಸ್ಗೆ ಯಾವ ಥರ ಮಾಡ್ತೀವೋ ಆ ಥರ ಮಾಡ್ತಾ ಇರ್ತೀವಲ್ಲ. ತಿಪ್ಪೇಸ್ವಾಮಿ ಅವರು ಬಯಲು ಸೀಮೆಯಲ್ಲಿಯೂ ಉತ್ತಮವಾಗಿ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯಲು ತಮ್ಮ ತೋಟದಲ್ಲಿ ತಂಪಾದ ವಾತಾವರಣ ಕಾಯ್ದುಕೊಂಡಿದ್ದಾರೆ. ತೋಟದಲ್ಲಿ ನೀರಿನ ನಿರ್ವಹಣೆಗಾಗಿ ಕೃಷಿ ಹೊಂಡ ನಿರ್ಮಿಸಿದ್ದು ಅದರಲ್ಲಿ ಮಳೆ ನೀರು ಸಂಗ್ರಹಿಸಿ ಅದನ್ನ ಬಳಸ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಬೋರ್ವೆಲ್ ನೀರನ್ನು ಸಹ ಬಳಕೆ ಮಾಡಿಕೊಂಡು ಕಾಫಿ, ಕಾಳುಮೆಣಸು ಗಿಡಗಳಿಗೆ ನೀರಿನ ಅಭಾವ ಆಗದಂತೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ತಿಪ್ಪೇಸ್ವಾಮಿಯವರು ಗುಣಮಟ್ಟದ ಫಸಲು ಪಡೆಯೋದಕ್ಕೆ ಹೆಚ್ಚಿನ ಗಮನ ನೀಡ್ತಾ ಇದ್ದಾರೆ. ಇವರು ಕಾಫಿ, ಕಾಳು ಮೆಣಸಿನ ಜೊತೆಯಲ್ಲೇ ಇನ್ನಷ್ಟು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ಇವರು ಯಾವೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಇವರಿಗೆ ದೊರೆಯುತ್ತಿರುವ ಆದಾಯ ಎಷ್ಟು ಅನ್ನೋ ವಿವರವನ್ನು ತಿಳಿಯೋಣ ಬನ್ನಿ. ತಿಪ್ಪೇಸ್ವಾಮಿ ಅವರು ಅಡಿಕೆ, ಕಾಫಿ, ಕಾಳುಮೆಣಸಿನ ಜೊತೆಯಲ್ಲಿಯೇ ಲವಂಗ, ನಿಂಬೆ, ಜಾಯಿಕಾಯಿ, ಏಲಕ್ಕಿ ಸೇರಿದಂತೆ ಹಲವು ಬೆಳೆಗಳನ್ನು ಪ್ರಾಯೋಗಿಕವಾಗಿ ಬೆಳೆಸಿದ್ದಾರೆ. ಈ ಬೆಳೆಗಳ ಸಾಧಕ ಬಾಧಕಗಳನ್ನ ತಿಳಿದು ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಈ ಬೆಳೆಯನ್ನ ಬೆಳೆಯಲು ಅವರು ನಿರ್ಧಾರ ಮಾಡಿದ್ದಾರೆ. ನಮ್ಮಲ್ಲಿ ಇದಿದೆ, ನಿಂಬೆ ಇದೆ, ಜಾಕಾಯಿ ಇದೆ, ಏಲಕ್ಕಿ ಇದೆ, ಲವಂಗ ಇದೆ. ಇವನ್ನೆಲ್ಲ ಟ್ರಯಲ್ ಬೇಸಿಸ್ ಒಂದು 100 ಗಿಡ ಹಾಕಿದ್ದೀವಿ. ಇದನ್ನು ನಮ್ಮ ಏರಿಯಾದಕ್ಕೆ ಸೂಟಬಲ್ ಹೌದೋ ಅಲ್ವಾ, ಕ್ವಾಲಿಟಿ ಬರುತ್ತಾ ಇಲ್ಲ ಅನ್ನೋದು. ಯಾಕೆಂದರೆ ನಾನೊಬ್ಬರು ಸಕ್ಸಸ್ ಮಾಡೋದ್ರಿಂದ ಎಲ್ಲ ರೈತರಿಗೂ ಮುಂದೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ನನ್ನಲ್ಲಿ ಮಲ್ಟಿ ಕ್ರಾಪ್ಸ್ ಮಾಡ್ತಾ ಇದ್ದೀನಿ ನಾನು. ಮಲೆನಾಡು ಭಾಗದಲ್ಲಿ ಬೆಳೆಸಿದ ಕಾಫಿಯ ರುಚಿ ಬಯಲು ಸೀಮೆಯಲ್ಲಿ ಬೆಳೆಸಿದ ಕಾಫಿಯಲ್ಲಿ ಇರೋದಿಲ್ಲ ಅನ್ನೋದು ಸಾಕಷ್ಟು ರೈತರ ವಾದ. ಆದರೆ ಬಯಲು ಸೀಮೆಯಲ್ಲಿಯೂ ಉತ್ತಮ ಗುಣಮಟ್ಟದ ಕಾಫಿಯ ಬೆಳೆಯಲು ಸಾಧ್ಯವಿದೆ. ನಮ್ಮ ತೋಟದ ಕಾಫಿಯನ್ನ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಲು ಕಳುಹಿಸಿದ್ವಿ. ಅಲ್ಲಿಂದ ವರದಿ ಬಂದ ಬಳಿಕ ಗುಣಮಟ್ಟದ ಕುರಿತು ನಿಖರ ಮಾಹಿತಿ ಸಿಗಲಿದೆ ಅಂತಾರೆ ತಿಪ್ಪೇಸ್ವಾಮಿಯವರು. ಕಾಫಿ ನಮ್ಮ ಬಯಲು ಸೀಮೆನಲ್ಲಿ ಆ ಕಡೆ ಮಲೆನಾಡಲ್ಲಿ ಏನು ಹೇಳ್ತಾರೆ, ನೀವು ಬಯಲು ಸೀಮೆನಲ್ಲಿ ಒಳ್ಳೆ ಕ್ವಾಲಿಟಿ ಬರೋದಿಲ್ಲ, ಸ್ಮೆಲ್ಲು ಬರೋದಿಲ್ಲ, ಹಂಗಾಗಿ ಇದು ಸಕ್ಸಸ್ ಆಗಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಬೆಳೆದಿದ್ದೀನಿ. ಈಗ ಲ್ಯಾಬ್ ರಿಪೋರ್ಟಿಗೆ ಕಳಿಸಿದ್ದೀನಿ. ಲ್ಯಾಬ್ ರಿಪೋರ್ಟ್ ಬಂದಮೇಲೆ ಎಲ್ಲ ರೈತರಿಗೂ ಮಾಡ್ಬೋದು ಅನ್ನೋ ಸಲಹೆ ಕೊಡ್ಬೋದು. ಈಗ ನಮ್ಮ ಭಾಗದಲ್ಲಿ ನಾವು ಮಾತ್ರ ಕಾಫಿ ಬೆಳೀತಾ ಇದ್ದೀವಿ. ಹಾಗಾಗಿ ಕಾಫಿ ಮತ್ತು ಕಾಳು ಮೆಣಸು ಮಾರಾಟಕ್ಕೆ ಮಲೆನಾಡು ಭಾಗಕ್ಕೆ ಹೋಗಬೇಕಿದೆ. ಇನ್ನು ಈಗ ಇಳುವರಿ ಆರಂಭವಾಗಿರೋದ್ರಿಂದ ಹೆಚ್ಚಿನ ಇಳುವರಿ ಸಿಗ್ತಾ ಇಲ್ಲ. ಇಳುವರಿ ಹೆಚ್ಚಿದಂತೆ ಭವಿಷ್ಯದಲ್ಲಿ ಸೂಕ್ತ ಮಾರುಕಟ್ಟೆಯನ್ನ ಹುಡುಕೊಳ್ಬೇಕಿದೆ ಅನ್ನೋದು ತಿಪ್ಪೇಸ್ವಾಮಿಯವರ ಅಭಿಪ್ರಾಯ. ಮಲೆನಾಡಲ್ಲಾದರೆ ಮಾರ್ಕೆಟಿಂಗ್ ಹತ್ರ ಇರುತ್ತೆ, ಅದರಿಂದ ಅವರಿಗೆಲ್ಲ ಅನುಕೂಲ ಇದೆ. ನಮ್ಮಲ್ಲಿ ಈಗ ಸ್ಟಾರ್ಟಿಂಗ್ ಮಾಡೋದ್ರಿಂದ ನಾವು ಅಲ್ಲೇ ಹೋಗ್ಬಿಟ್ಟು ಸದ್ಯಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಎಲ್ಲರೂ ಬೆಳೆದ ಮೇಲೆ ಡೆವಲಪ್ ಮಾಡ್ತೀವಿ ಸರ್. ಎಕ್ಸ್ಪೋರ್ಟು ಇನ್ನೂ ಅದ್ರ ಬಗ್ಗೆ ಅನುಭವ ಇಲ್ಲ. ಲೋಕಲ್ ಮಾರ್ಕೆಟಲ್ಲಿ ಇದ್ದಾವೆ. ಇವಾಗ ಸಿರ್ಸಿನಲ್ಲಿ ಒಂದು ಮಾರ್ಕೆಟ್ ಇದೆ, ಸಕಲೇಶ್ಪುರ ಮಾರ್ಕೆಟ್ ಇದೆ. ಹಾಗೆ ಅಲ್ಲಿ ಸರೌಂಡಿಂಗ್ ಮಾರ್ಕೆಟ್ಗಳು ಇರೋದ್ರಿಂದ ಅವನ್ನ ಕನೆಕ್ಟ್ ಮಾಡಿಕೊಂಡು ನಾವು ಸದ್ಯಕ್ಕೆ ಸೇಲ್ ಮಾಡ್ತೀವಿ. ಆಮೇಲೆ ಡೆವಲಪ್ಮೆಂಟ್ಸ್ಗಳಾದಾಗೆಲ್ಲ ನಮ್ಮ ಸರೌಂಡಿಂಗ್ ಏರಿಯಾ ಬರುತ್ತೆ, ಶಿವಮೊಗ್ಗ ಈ ಥರ ಎಲ್ಲ ಬರುತ್ತೆ. ಅದು 15 ಎಕರೆ ಅಡಿಕೆ ತೋಟದಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಬೆಳೆಸಲು ನಾವು 20 ರಿಂದ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಇನ್ನು ಅಡಿಕೆಯಿಂದ ಆದಾಯ ಬರ್ತಾ ಇದೆ. ಕಾಫಿ ಹಾಗೂ ಕಾಳು ಮೆಣಸಿನಲ್ಲಿ ಆದಾಯ ಈಗಷ್ಟೇ ಆರಂಭವಾಗ್ತಾ ಇದೆ. ಇನ್ನು ಒಂದು ಅಡಿಕೆ ಗಿಡದಲ್ಲಿ 1000 ರಿಂದ 1500 ರೂಪಾಯಿ ಬಂದರೆ ಕಾಳು ಮೆಣಸಿನಲ್ಲಿ 500 ರಿಂದ 700 ರೂಪಾಯಿ ಕಾಫಿ ಬೆಲೆ ಇದ್ದಂತೆ ಆದಾಯ ಬರುತ್ತೆ. ಒಂದು ಗಿಡದಲ್ಲಿ 500 ರಿಂದ 1000 ರೂಪಾಯಿ ಆದಾಯ ದೊರೀತಾ ಇದೆ ಅಂತಾರೆ ತಿಪ್ಪೇಸ್ವಾಮಿಯವರು. ಸರ್, ಇದು ಆದಾಯ ಬಂದು ಒಂದು ವರ್ಷಕ್ಕೆ ಆನಿಯಲ್ಲಿ ಅಡಿಕೆನಲ್ಲಿ 1000 ರಿಂದ 1500 ಬರುತ್ತೆ. ಇದು ಬಂದು 500 ರಿಂದ 700 ರೂಪಾಯಿ ಮೆಣಸಲ್ಲಿ ಬರುತ್ತೆ. ಕಾಫಿನಲ್ಲೂ ಅಷ್ಟೇ, ಅದು ರೇಟು ಜಾಸ್ತಿ ಇದ್ರೂ ಮಾತ್ರ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಇದು 500 ರಿಂದ 1000 ರೂಪಾಯಿ ಒಳಗೆ ಆದಾಯ ಇದೆ. ನಾವೆಲ್ಲ ಖರ್ಚು ಒಂದು 20 ರಿಂದ 25 ಲಕ್ಷ ಮಾಡಿದ್ದೀವಿ.
ಕುಮಾರಸ್ವಾಮಿ ಅವರು ಬಿಸಿಲು ಹೆಚ್ಚಿರುವ ಚಳ್ಳಕೆರೆ ಭಾಗದಲ್ಲಿ ಸಮೃದ್ಧವಾಗಿ ಕಾಫಿ, ಕಾಳುಮೆಣಸು ಬೆಳೆಸಿದ್ದಾರೆ. ಅಡಿಕೆ ತೋಟದಲ್ಲಿ ಬೆಳೆದಿರುವ ಕಾಫಿ, ಕಾಳುಮೆಣಸಿನಿಂದ ಇವರಿಗೆ ಈ ವರ್ಷದಿಂದ ಫಸಲು ದೊರೆಯುತ್ತೆ. ಆರಂಭದಲ್ಲೇ ಹೆಚ್ಚಿನ ಫಸಲು ಸಿಕ್ಕಿದ್ದು ಭವಿಷ್ಯದಲ್ಲಿ ಎರಡೂ ಬೆಳೆಗಳಲ್ಲಿ ಹೆಚ್ಚಿನ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.